ಸೇಮ್ ಡ್ರಾಯಿಂಗ್ ಥರನೇ ನೀವು ಡ್ರಾಯಿಂಗ್ ಹೆಂಗೆ ಚಿತ್ರ ಹೆಂಗೆ ಬಿಡಿಸ್ತೀರಾ ಅದೇ ರೀತಿಯೇ ಕ್ಲೇ ಕೂಡ. ಕ್ಲೇಲಿ ನೀವು ಹೇಗೆ ಡ್ರಾಯಿಂಗಲ್ಲಿ ಟು ಡಿ ಬರೀ ಸ್ಕೆಚ್ಗಳು ಹಾಕ್ತೀರಾ, ಹಾಗೆ ಇದರಲ್ಲಿ ಸ್ಕೆಚ್ ಹಾಕಿ 3D ಥರ ಮಾಡೋದು, ಅಂದರೆ ಮಾಡಲಿಂಗ್ ಪೂರ್ತಿ 3 ಡೈಮೆನ್ಷ್ನಲ್ ಆಗಿ ಕಾಣೋ ರೀತಿಯಲ್ಲಿ ಮಾಡೋದು. ಅದನ್ನು ನೀವು ಅನುಭವ ಮಾಡ್ತೀರಾ ಇದರಲ್ಲಿ ಕ್ಲೇ ವರ್ಕಲ್ಲಿ. ಹಾಗೆ ಕ್ಲೇ ನಿಮಗೆ ಎಲ್ಲಿಂದ ಸಿಗುತ್ತೆ? ಕ್ಲೇ ಮಾಮೂಲಿಯಾಗಿ ಕೆರೆಯಿಂದ ತರ್ತಾರೆ, ಬೆಂಗಳೂರಿಂದನೂ ಕೂಡ ತರಿಸ್ತಾರೆ. ಪೌಡ್ರ್ ಕೂಡ ಸಿಗುತ್ತೆ. ಪೌಡರ್ನ ತಂದು ನೀರು ಹಾಕಿ ಕ್ಲೇ ಮಾಡಿ ರೆಡಿ ಮಾಡಿ ಮಾಡ್ಬೋದು. ಯಾವುದರಿಂದ ಮಾಡ್ತೀರಾ? ಮಡಿಕೆನ ಕೆರೆಯಿಂದ ಮಣ್ಣನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಬೂದಿ ಮರಳು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಹದ ಮಾಡಿ ತುಂಡು ಕಾಲಲ್ಲಿ ನೆನೆಸಿ ಅದನ್ನೆಲ್ಲ ಮಾಡಿ ಕಲ್ದಿರೋದೆಲ್ಲ ಫಿಲ್ಟ್ರ್ ಮಾಡ್ತಾರೆ ಮಣ್ಣು. ಆಮೇಲೆ ಮುಂಚೆ ಎಲ್ಲ ಉಡ್ಡಿನ ಬರೋದು ವೀಲು, ಇದು ಎಲೆಕ್ಟ್ರಿಕ್ ವೀಲು. ಮುಂಚೆ ಕೈಯಲ್ಲೇ ತಿರುಗಿಸ್ಬೇಕಿತ್ತು, ಮತ್ತು ಆ ಫೋರ್ಸ್ ಇರುತ್ತಲ್ಲ ಅವಾಗ ಕೈಯಿಂದ ಶೇಪ್ ಮಾಡೋರು. ನಿಮ್ಮ ಹೆಸರೇನು? ಕೃಷ್ಣಾಚಾರಿ ಅಂತೇಳಿ ಹಾಸನ್ನೆ. ನಾನು ಪೇಂಟಿಂಗು, ಪೋರ್ಟ್ರೇಟು, ಡ್ರಾಯಿಂಗ್ಸು, ಕ್ಲೇ ಮಾಡಲಿಂಗು, ಈ ಥರ ಪಾಟ್ರಿ ವರ್ಕ್ಶಾಪ್ಸು ಮತ್ತು ಕ್ಲಾಸಸ್ಸು ಮಾಡ್ತಾಯಿರ್ತೀನಿ. We saw the potter making the pot with the wheel. We also make the pot with our own hand. ಹಿಂದಿನ ಕಾಲದಲ್ಲಿ ಪೇಂಟ್ ಯೂಸ್ ಮಾಡ್ತಿದ್ದಿಲ್ವಲ್ಲ, ಮಡಿಕೆಗೆ ಏನು ಯೂಸ್ ಮಾಡ್ತಿದ್ರು ಇದನ್ನು ಪೇಂಟ್ ಮಾಡಲಿಕ್ಕೆ? ಇದ್ಲನ್ನ ಯೂಸ್ ಮಾಡ್ತಿದ್ರು. ಇವಾಗ ನ್ಯಾಚುರಲಾಗಿ ಪೇಂಟ್ನ ಆರ್ಟಿಸ್ಟ್ ಅಂತಲೇ ಪೇಂಟ್ ಬಂದಿದೆ, ಇವಾಗ ಅದನ್ನು ಯೂಸ್ ಮಾಡ್ತಾರೆ. ಇದರೊಳಗೆ ಕೆಮಿಕಲ್ಸ್ ಇರುತ್ತಲ್ಲ, ಅದರಿಂದ ನೀರೆಲ್ಲ ಕುಡಿಬೇಕಾದ್ರೆ ಇದಾಗುತ್ತಲ್ಲ, ಆ ಥರ ಎಲ್ಲ ಆಗುತ್ತಾ? ಇಲ್ಲ ಏನೂ ಆಗಲ್ಲ. ಇದು ಚೆನ್ನಾಗಿ ಒಣಗುತ್ತೆ ಬಿಸಿಲಿಗಿಟ್ರೆ, ಮತ್ತು ಒಡೆದೋಗಲ್ಲ. ಅಂಥ ಮಣ್ಣನ್ನ ಯೂಸ್ ಮಾಡಲ್ಲ.